ಏನಾಗಿದೆ ಅಂತನ ವರದಿಯನ್ನು ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅದನ್ನು ತಿಳ್ಕೊತಾರೆ. ಅಧಿಕಾರಿಗಳು ತಾಂದ್ರಿಂದ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಆ ಟೆಕ್ನಿಕಲ್ ರೀಸನ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಸ್ವಾಭಾವಿಕವಾಗಿ ಅವರು ನೀರಾವರಿ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿಗಳು ಅದನ್ನು ತರಿಸ್ಕೊಂಡು ಅದು ಯಾಕೆ ಆಗಿದೆ ಅಂತ ತಿಳ್ಕೊಂಡು ಮುಂದೆ ಕ್ರಮ ಕೈಗೊಳ್ತಾರೆ. ಅದು ನವಲಿ ಜಲಾಶಯದು ಏನಿದೆ ಅಂದರೆ ಅದು ಅಂತರ ರಾಜ್ಯದ ಒಂದು ವಿವಾದಕ್ಕೆ ಒಳಪಡ್ತದೆ. ಅದಕ್ಕೆ ಡಿ ಬಿ ಡ್ಯಾಮ್ನಲ್ಲಿ ಇವತ್ತು ಅನೇಕ ಬೋರ್ಡ್ ಇದೆ. ಆ ಬೋರ್ಡ್ನಲ್ಲಿ 2 ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ. ಅಲ್ಲಿ ಚರ್ಚೆ ಮಾಡಿ ಅವತ್ತು ಅವ್ರ ಪರವಾನಗಿಯನ್ನು ಕೊಡಬೇಕಾಗ್ತದೆ. ಆ ಪರವಾನಗಿಯನ್ನು ಪಡ್ಕೊಂಡು ಇವತ್ತು ಸರ್ಕಾರ ಕ್ರಮ ಕೈಗೊಳ್ತದೆ. ನೀರಾವರಿ ಸಚಿವರಿಗೆ ನಾನು ಕೂಡ ಮಾತನಾಡ್ತೇನೆ. ಇಲ್ಲೊಂದು ಪರ್ಯಾಯ ಮೊದಲಿಂದ ಇದು ನಡೆದಿದೆ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತ ನಾನು ನೀರಾವರಿ ಸಚಿವರಿಗೆ ಶಿವಕುಮಾರ್ ಅವರು ಮಾತಾಡ್ತೇನೆ. ಸುಮ್ಮನೆ ಆರೋಪ ಮಾಡೋದು ಸರಳ ಇರ್ತದೆ, ಸತ್ಯ ಏನೋ ತಿಳ್ಕೊಳ್ಳೋಂಥದ್ದಕ್ಕೆ ಯಾಕೆ ಇದು ಆಗಿದೆ ಅಂತಂದು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡ್ಮೇಲೆ ಗೊತ್ತಿಸ್ ಮಾತಾಡ್ಬೋದು. ಸುಮ್ಮನೆ ನಾವು ಆರೋಪಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಸ್ವಾಭಾವಿಕವಾಗಿ ಇವತ್ತು ಸಹ ಇಲ್ಲಿ ಆ ಥರ ಏನಾಗಿದ್ದಾಗ ಯಾವುದೇ ಒಂದು ಇಂಥ ಇನ್ಸಿಡೆಂಟ್ ಆದಾಗ ಉಳಿದ ಕಡೆ ಕೂಡ ನಾವು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳುವಂಥದ್ದು ಸರ್ಕಾರಗಳ ಇಲಾಖೆ ಜವಾಬ್ದಾರಿ. ಇಲಾಖೆ ಆ ಕೆಲಸ ಮಾಡ್ತದೆ.